UPI ಪೇಮೆಂಟ್ ಮಾಡುವ ವಿಚಾರದಲ್ಲಿ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ಆಗಸ್ಟ್ 1ರಿಂದ ಅದು ಲಾಗು ಆಗ್ತಾ ಇದೆ. ಕೆಲವು ಅನಾನುಕೂಲಗಳಾದರೆ ಇನ್ನು ಕೆಲವು ಅನುಕೂಲ ಕೂಡ ಆಗ್ತಾ ಇದೆ. ಹಾಗಾದರೆ ಈ UPI ಕುರಿತಾಗಿ ಅದು ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ರೂಪೇ ಇರ್ಬೋದು, ಅಥವಾ ನಿಮಗೆ ಪೇಟಿಎಮ್ ಇರ್ಬೋದು, ಅಮೆಝಾನ್ ಪೇ ಇರ್ಬೋದು, ಹೀಗೆ ಎಲ್ಲ ಆ್ಯಪ್ಗಳೇನಿದಾವಲ್ಲ ಈ UPI ಆ್ಯಪ್ಗಳು, ಈ UPI ಆ್ಯಪ್ಗಳನ್ನು ಬಳಕೆ ಮಾಡೋರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಯಾಕಂದರೆ ಯಾವ್ಯಾವ ಅನುಕೂಲ ಆಗುತ್ತೆ, ಯಾವ ಮಾರ್ಗಸೂಚಿಗಳು ಅನಾನುಕೂಲ ಆಗುತ್ತೆ, ಮತ್ತು ಏನು ಹೊಸ ಮಾರ್ಗಸೂಚಿಯನ್ನು ತಂದಿದೆ, ಯಾಕೆ ತಂದಿದೆ, ಈ ಕುರಿತಾಗಿ ಸಂಪೂರ್ಣವಾದಂಥ ವಿಡಿಯೋನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಆಗಸ್ಟ್ 1ರಿಂದ ಹೊಸ ಮಾರ್ಗಸೂಚಿಯನ್ನು ತರ್ತಾ ಇದೆ. ಯಾವುದು ತರ್ತಾ ಇರೋದು ಅಂದರೆ UPI ಯಾರ್ಯಾರು ಬಳಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಅನುಷ್ಠಾನ ಮಾಡಲೇಬೇಕು. ಯಾವ್ದು ಮಾಡ್ತಾ ಇರೋದು ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ NPCI ಇದೆಯಲ್ಲ, ಸೊ ಇದು ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನ ತರ್ತಾ ಇದೆ. ಯಾವುದರಲ್ಲಿ ಅಂದರೆ UPIಯಲ್ಲಿ. ಅದು ಯಾವ UPI ಅಂದರೆ ನಿಮಗೆಲ್ಲದು ಕೂಡ ಬಂತು. ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಅಂದರೆ ನಗದು ಹಣವನ್ನು ಕೊಡದೆ ನೀವು ವಹಿವಾಟನ್ನು UPI ಮೂಲಕ ಮಾಡುವಂಥದ್ದು. ಅದು ಯಾವುದೇ ಆ್ಯಪ್ಗಳಿರ್ಬೋದು, ಗೂಗಲ್ ಪೇ, ಫೋನ್ಪೇ, ರೂಪೇ, ಪೇಟಿಎಮ್, ಅಮೆಝಾನ್ ಪೇ, ಹೀಗೆ ಭಾಳಷ್ಟು ಆ್ಯಪ್ಗಳಿದಾವಲ್ಲ, ಆ ಆ್ಯಪ್ಗಳಲ್ಲಿ ನೀವು ಬಳಕೆ ಮಾಡ್ತಾ ಇದ್ದೀರಲ್ಲ, ದಿನಕ್ಕೆ ನೀವು ವಹಿವಾಟಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನು ಹೇರಿಲ್ಲ. ನೀವು ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಬ್ಯಾಂಕ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಸಾಕು. ಅಷ್ಟು ಲಿಮಿಟ್ವರೆಗೂ ಕೂಡ ಕ್ರಾಸ್ ಚೆಕ್ ನೀವು ವಹಿವಾಟು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಇಲ್ಲಿ ಈಗೇನು ಚೇಂಜಸ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿಕ್ಕೆ, ಅಂದರೆ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಪದೇ ಪದೇ ಚೆಕ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಂತೇಳಿ ಇನ್ನು ಒಂದು 3-4 ಸರಿ ಅಷ್ಟೇನಾ ಅಂದರೆ ಇಲ್ಲ, ದಿನಕ್ಕೆ 50 ಸಾರಿ ಒಂದು ಆ್ಯಪಲ್ಲಿ 50 ಸಾರಿ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದಾಗಿದೆ. ಉದಾಹರಣೆಗೆ ಯಾವ ಬ್ಯಾಂಕಿಗೆ ಗೂಗಲ್ ಪೇ ಇರ್ತದೆ, ಯಾವುದಾದ್ರೂ ಒಂದು ಬ್ಯಾಂಕನ್ನು ನೀವು ಲಿಂಕ್ ಮಾಡಿರ್ತೀರ, ಆ ಬ್ಯಾಂಕ್ನ ಬ್ಯಾಲೆನ್ಸ್ನ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದಾಗಿದೆ. ಎಷ್ಟು ಸಾರಿ ಗೂಗಲ್ ಪೇಯಲ್ಲಿ 50 ಸಾರಿ ಮ್ಯಾಕ್ಸಿಮಮ್ ಚೆಕ್ ಮಾಡ್ಬೋದಾಗಿದೆ. ಈ ಮೊದಲು ಅನ್ಲಿಮಿಟೆಡ್ ಇತ್ತು, ಎಷ್ಟು ಸಾರಿ ಅದನ್ನು ಚೆಕ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇತ್ತು. ಈಗ ಅದಕ್ಕೆ ಲಿಮಿಟ್ ಮಾಡಿದ್ದಾರೆ 50 ಸಾರಿ ಅಂತೇಳಿ. ಹಾಗಾದರೆ ಫೋನ್ಪೇ ಇದೆ, ಫೋನ್ಪೇಲಿ ಚೆಕ್ ಮಾಡ್ಕೋಬೋದಾ ಅಂದರೆ ಅದರಲ್ಲೂ ನೀವು ಚೆಕ್ ಮಾಡ್ಕೋಬೋದು. ಅದರಲ್ಲೂ ಮತ್ತೆ 50 ಸಾರಿ ನಿಮಗೆ ಅವಕಾಶ ಇರುತ್ತೆ. ಅಂದರೆ ಒಂದು ಆ್ಯಪಲ್ಲಿ ನೀವು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಡ್ಲಿಕ್ಕೆ 50 ಸಾರಿ ಅವಕಾಶ ಇರುತ್ತೆ ಒಂದು ದಿನದಲ್ಲಿ. ಸೊ ಬೇರೆ ಆ್ಯಪಲ್ಲಿ ಮತ್ತೆ 50 ಸಾರಿ ಚೆಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಆಟೋ ಪೇ ನಿಗದಿ ಬಗ್ಗೆ ಕೆಲವೊಂದಷ್ಟು ಮಾರ್ಪಾಟುಗಳನ್ನು ಮಾಡಿಕೊಂಡಿದೆ, ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇದು ನಮಗೆ ದೊಡ್ಡ ಎಫೆಕ್ಟ್ ಏನು ಆಗೋದಿಲ್ಲ. ಯಾಕೆ ಅಂತಂದರೆ ಮೊದಲನೇದಾಗಿ ಆಟೋ ಪೇ ಯಾರ್ಯಾರು ಮಾಡ್ಕೊಂಡಿದ್ದೀರಿ ಭಾಳ ಜಾಗರೂಕತೆಯಿಂದ ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಪೇಮೆಂಟ್ಗಳೇನಿರ್ತವೆ ಆಟೋ ಪೇಮೆಂಟ್ ಇರುತ್ತೆ. ಉದಾಹರಣೆಗೆ ನಂದು ನೆಟ್ಫ್ಲಿಕ್ಸ್ ಪ್ರತಿ ತಿಂಗಳು 199 ರೂಪಾಯಿ ಆಟೋ ಡಿಡಕ್ಟ್ ಆಗುತ್ತೆ. ಅದು ಹೇಗೆ ಅಂದರೆ ಅದಕ್ಕೆ ನಾವು ಆಪ್ಷನಿಗೆ ಓಕೆ ಮಾಡಿಬಿಟ್ಟಿರ್ತೀವಿ, ಪ್ರತಿ ತಿಂಗಳು ಕೂಡ ಅದು ಆಟೋ ಡಿಟೆಕ್ಟ್ ಆಗ್ತಾ ಇರ್ತಿತ್ತು. ಮೊದಲು ಆಟೋ ಡಿಟೆಕ್ಟ್ ಆಗಿರುವಂಥ ಟೈಮ್ ಏನಿರ್ತಿತ್ತು ಯೂಶ್ವಲಿ ಏನಂತಂದರೆ ಟ್ರಾನ್ಸಾಕ್ಷನ್ ಅತಿ ಹೆಚ್ಚಾಗುವಂಥ ಸಮಯ, ಅಂದರೆ 10ರಿಂದ 5 ಗಂಟೆ ಒಳಗಡೆ, 5:30 ಒಳಗಡೆ ಆಗ್ತಾಯಿತ್ತು. ಸೊ ಈಗ ಅದಕ್ಕೆ ಅವಕಾಶವನ್ನು ಇಲ್ಲ, ಕಡಿವಾಣ ಹಾಕ್ತಾ ಇದೆ. ಅಂದರೆ ನೀವು 10 ಗಂಟೆ ಒಳಗಡೆ ನೀವು ಆಟೋ ಪೇ ಡಿಡಕ್ಟ್ ಆಗ್ತದೆ, ಅಥವಾ ಇಲ್ಲಾಂದರೆ ನಿಮಗೆ 9:30 ನಂತರ ನಿಮಗೆ ಆಟೋ ಪೇ ಡಿಟೆಕ್ಟ್ ಆಗ್ತದೆ. ಸೊ ಆ ರೀತಿಯಾದಂಥ ಸಿಚುವೇಶನ್ ಇಲ್ಲ. ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆವರೆಗೂ ನೀವು ಆಟೋ ಪೇ ಡಿಟೆಕ್ಟ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ದೊಡ್ಡ ಎಫೆಕ್ಟ್ ಏನು ನಮಗೇನಾಗೋದಿಲ್ಲ. ಹಣ ಕ್ರೆಡಿಟ್ ಆಗೋದು ಹಾಗೇ ಆಗುತ್ತೆ, ಮೀನ್ಸ್ ಡೆಬಿಟ್ ಆಗೋದು ಹಾಗೇ ಆಗುತ್ತೆ. ಅವ್ರಿಗೆ ಕ್ರೆಡಿಟ್ ಆಗುತ್ತೆ, ನಮಗೆ ಡೆಬಿಟ್ ಆಗ್ತದೆ. ಸೊ ಅದು ಯಾವಾಗಾದರೆ ನಮಗೇನು ಸಂಬಂಧ ಇಲ್ಲ. ಆಟೋ ಪೇ ನೀವು ಮಾಡ್ತೀರಾ ಅನ್ನೋದ್ರ ಬಗ್ಗೆ 2 ಸಾರಿ ಪರಿಶೀಲನೆ ಮಾಡಿ. ಕೆಲವು ಸಾರಿ ಗೊತ್ತೇ ಆಗೋದಿಲ್ಲ, ಈ ತಿಂಗಳು ಇರುತ್ತೆ, ಮುಂದಿನ ತಿಂಗಳು ಅದು ಕಂಟಿನ್ಯೂ ಕೂಡ ಆಗುತ್ತೆ. ನೆಟ್ಫ್ಲಿಕ್ಸ್ ನಮಗೆ ಈ ತಿಂಗಳು ಸಾಕು, ಮುಂದಿನ ತಿಂಗಳು ಬೇಕು ಅನ್ನೋದಾದರೆ ಬೇಕು ಅಂದಾಗ ನೀವು ಹಾಕ್ಕೋಬೋದು. ಆದರೆ ಆಟೋ ಪೇ ಡಿಟೆಕ್ಟ್ ಆಗಿದ್ದರೆ ನಿಮಗೆ ಯಾವ ದಿನಾಂಕ ಅಂತ ಗೊತ್ತಿರೋದಿಲ್ಲ, ಅದು ಆಟೋ ಪೇ ಡಿಟೆಕ್ಟ್ ಆಗಿಬಿಟ್ರೆ ಮತ್ತೊಂದು ತಿಂಗಳು, ಮತ್ತು ಮುಂದಿನ ತಿಂಗಳು ನಾವು ಚೆಕ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ ಅಂತಿರ್ತೀವಿ. ಅಷ್ಟರೊಳಗಡೆ ಏನಾದರೂ ಮರೆತರೆ ಮತ್ತೊಂದು ತಿಂಗಳಿಗೂ ಕೂಡ ಅದು ಆಟೋಮೆಟಿಕ್ಲಿ ನಮ್ಮ ಬ್ಯಾಂಕ್ಗಳಿಂದ ಅದು ಆಟೋ ಪೇ ಡಿಟೆಕ್ಟ್ ಆಪ್ಷನ್ ಏನಿದೆ ಅದಕ್ಕೆ ನಾವು ಓಕೆ ಮಾಡಿರ್ತೀವಿ. ಇದರಿಂದ ತೊಂದರೆ ಆಗುತ್ತೆ. ಸೊ ಇದು ನನ್ನ ಸಜೆಷನ್ ರೀತಿ ಹೇಳ್ತಾ ಇರೋದು. ಬಟ್ ಆಟೋ ಪೇ ಡಿಟೆಕ್ಟ್ ಟೈಮಿಂಗ್ಸ್ ಮಾತ್ರ ಬದಲಾವಣೆಯನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ವಹಿವಾಟು ಸ್ಟೇಟಸ್ ಚೆಕ್ಕಿಂಗ್ ಏನಿದೆಯಲ್ಲ, ಇದು ನಮಗೆ ದೊಡ್ಡ ಎಫೆಕ್ಟ್ ಆಗ್ತಾ ಇರೋದು. ಒಂದು ವೇಳೆ ಎಲ್ಲಾದರೂ ನೀವು ಹೋಟೆಲಲ್ಲಿ ಟಿಫನ್ ಮಾಡಿರ್ತೀರಿ, ಪೇ ಮಾಡಿರ್ತೀರಿ, ಆದರೆ ಅದು ಫೇಲ್ಯೂರ್ ಆಗಿರುತ್ತೆ. ಸೊ ಫೇಲ್ಯೂರ್ ಆಗಿದೆಯಲ್ಲ ಅಂಥೇಳಿ ನೀವು ಚೆಕ್ ಮಾಡಲಿಕ್ಕೆ ಹೋಗ್ತೀರಿ, 1 ಸಾರಿ, 2 ಸಾರಿ, 3 ಸಾರಿ
ಪದೇ ಪದೇ ಚೆಕ್ ಮಾಡಲಿಕ್ಕೆ ಹೋದಾಗ ರೆಸ್ಪಾಂಡ್ ಮಾಡಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಕ್ರ್ಯಾಶಸ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗಿರೋದು ಗೊತ್ತಿದೆ. ಅದು ಅತಿ ಹೆಚ್ಚಾಗಿ ಯಾವುದು ಅಂದರೆ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ತಿಂಗಳಲ್ಲೂ ಕೂಡ ಅತಿ ಹೆಚ್ಚಿನ ಈ ರೀತಿಯಾದಂಥ ಟೆಕ್ನಿಕಲ್ ಸಮಸ್ಯೆ ಬಂದಿರೋದು ಕೂಡ ಗೊತ್ತಿದೆ. ಆ ಕುರಿತಾಗಿ ನಾನು ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀನಿ. ಬಟ್ ಇಲ್ಲಿ ಏನು ಅಂತಂದರೆ, ಈ ರೀತಿಯಾಗಿ ಏನಾದರೂ ಫೇಲ್ ಆಯಿತು ಅಥವಾ ಪೆಂಡಿಂಗ್ ಅಂತ ಬಂತು ಅಂದಾಗ ನೀವು 3 ಸರಿ ಒಂದು ದಿನದಲ್ಲಿ 3 ಸರಿ ಚೆಕ್ ಮಾಡ್ಬೋದು. ಉದಾಹರಣೆಗೆ ಯಾವುದೋ ಬ್ಯಾಂಕಲ್ಲಿ ಯಾವುದೋ ನೀವು ಹೋಟೆಲ್ಗೆ ಹೋಗಿರ್ತೀರಿ, ಟಿಫನ್ ಮಾಡಿರ್ತೀರಿ, ಪೇ ಮಾಡಿರ್ತೀರಿ, ಪೆಂಡಿಂಗ್ ಅಂತ ಬಂದಿರುತ್ತೆ. ಇನ್ನೊಂದು ಸರಿ ಚೆಕ್ ಮಾಡಬೇಕು ಅಂದರೆ 90 ಸೆಕೆಂಡ್ ವೇಟ್ ಮಾಡಬೇಕು. ಅಂದರೆ ನೀವು 3 ಸರಿ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಒಂದು ದಿನದಲ್ಲಿ. ಅದು ಪೇಮೆಂಟ್ ಆಯಿತಾ ಇಲ್ವಾ, ಡೆಬಿಟ್ ಆಯಿತಾ ಕ್ರೆಡಿಟ್ ಆಯಿತಾ ಅನ್ನೋದನ್ನು ನೋಡಲಿಕ್ಕೆ ನೀವು 3 ಸರಿ ಅವಕಾಶ ಇರುತ್ತೆ. ಅದು 3 ಸರಿ ಅವಕಾಶದನ್ನು ಕೂಡ ಮಧ್ಯದಲ್ಲಿ ಮಿನಿಮಮ್ 90 ಸೆಕೆಂಡ್ ಗ್ಯಾಪ್ ಇರಲೇಬೇಕು. ಆ ರೀತಿಯಾಗಿ 3 ಸರಿ ಮಾತ್ರ ಅವಕಾಶ ಇದೆ. 4ನೇ ಸರಿ ನಾವು ಚೆಕ್ ಮಾಡ್ತೀವಿ ಅಂದರೆ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ, 3 ಸರಿ ಮಾತ್ರ ಚೆಕ್ ಮಾಡಲಿಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು NPCI. ಸೊ ಇದು ನಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈ ಮೊದಲು ಎಷ್ಟಿತ್ತು ಅಂದರೆ, ನಾವು ಎಷ್ಟು ಸಾರಿ ಅದನ್ನು ಕೂಡ ಚೆಕ್ ಮಾಡ್ಕೋತಿದ್ವಿ. ಯಾಕಂದರೆ ಆ ಟೈಮಲ್ಲಿ ದುಡ್ಡು ತೊಗೊಂಡೋಗಿರೋದಿಲ್ಲ, ನಾವು ಪೇಮೆಂಟ್ ಮಾಡಿರ್ತೀವಿ, ಪೆಂಡಿಂಗ್ ಅಂತ ಬರ್ತಿರ್ತದೆ, ಅವನು ದುಡ್ಡು ಹಾಕಿ ಅಂತಿರ್ತಾನೆ, ಕ್ಯಾಶ್ ತೊಗೊಂಡು ಹೋಗಿರೋದಿಲ್ಲ. ಸೊ ಮತ್ತಿನ್ನೊಂದು ಸರಿ ನಾವು ಪೇಮೆಂಟ್ ಮಾಡ್ಬೋದು, ಆದರೆ ಇದು ಕ್ರೆಡಿಟ್ ಆಯಿತಾ ಡೆಬಿಟ್ ಆಯಿತಾ ಅನ್ನೋದು ಗೊತ್ತಾಗೋದಿಲ್ಲ. ಸೊ 3 ಸರಿ ಅವಕಾಶ ಇರುತ್ತೆ, ಇಮಿಡಿಯೇಟಾಗಿ ಚೆಕ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲೇನೆಂದರೆ ನಿಮಗೆ ಸ್ಟ್ರಕ್ ಆಗುತ್ತೆ. 90 ಸೆಕೆಂಡ್ ಅಂದರೆ ನಿಮಗೆ ಆಲ್ಮೋಸ್ಟ್ 1.5 ನಿಮಿಷ ನೀವು ಚೆಕ್ ಮಾಡೋಂಗಿಲ್ಲ. 1.5 ನಿಮಿಷದ ನಂತರ ಮತ್ತೊಂದು ಸರಿ ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೊಂದು ಸರಿ ಅವಕಾಶ ಇರುತ್ತೆ, ಮತ್ತೊಂದು ಸರಿ ಅವಕಾಶ ಇರುತ್ತೆ. ಈ ರೀತಿ 3 ಸರಿ ಮಾತ್ರ ಅವಕಾಶ ಇರುತ್ತೆ. ಒಂದು ವೇಳೆನೂ ಕೂಡ ಅದು ಏನಂತ ಗೊತ್ತಾಗಲಿಲ್ಲ ಅಂತ ನೋಡೋದಾದರೆ ನೀವು ನೆಕ್ಸ್ಟ್ ಡೇನೇ ಚೆಕ್ ಮಾಡಬೇಕು ಹೊರತು ಸೊ ಅವತ್ತು ಚೆಕ್ ಮಾಡಲಿಕ್ಕೆ ಬರೋದಿಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ UPI ವಹಿವಾಟು ಮಾಡುವಂಥ ಪ್ರತಿಯೊಬ್ಬ ಗ್ರಾಹಕರಿಗೆ. ಅಂದರೆ ನಮಗೆ ಇದು ದೊಡ್ಡ ಸಮಸ್ಯೆ ಆಗಬಹುದು. ಇದು ಹೊರತುಪಡಿಸಿದಂತೆ ಇನ್ನುಳಿದಂಥವು ಏನು ದೊಡ್ಡ ಪ್ರಾಬ್ಲಮ್ ಏನಾಗೋದಿಲ್ಲ. ಇನ್ನು ಅನುಕೂಲ ಯಾವುದು ಅಂತಂದರೆ, ನಾವು ಪೇಮೆಂಟ್ ಮೊದಲು ಏನು ಮಾಡ್ತಾ ಇದ್ವಿ ಅಂದರೆ, ಯಾವುದೋ ಒಂದು ನಂಬರ್ ಕೊಟ್ಟರೆ ನಂಬರ್ ಇರುತ್ತೆ, ಆ ನಂಬರ್ನ ನಾವು ನೋಡ್ತಾ ಹೋದರೆ ಅಥವಾ UPIದು ಏನು ಲಿಂಕ್ ರೀತಿ ಇರುತ್ತೆ, ಅದನ್ನು ನೋಡ್ಕೊಂಡು ನಾವು ಪೇಮೆಂಟ್ ಮಾಡ್ತಾಯಿದ್ವಿ. ಯೂಶ್ವಲಿ ನಂಬರ್ ಮೇಲೆ ನಾವು ಪೇಮೆಂಟನ್ನು ಮಾಡ್ತೀವಿ. ಉದಾಹರಣೆಗೆ ರಾಜೇಶ್ ಅಂತನೋ, ಶರಣು ಅಂತನೋ, ಅಥವಾ ಶ್ರೀನಿವಾಸುಲು ಅಂತನೋ ಯಾವ ನಂಬರ್ ಇರುತ್ತೆ, ಹೆಸರಿರುತ್ತೆ, ಅದನ್ನು ನೋಡಿಕೊಂಡು ಪೇಮೆಂಟ್ ಮಾಡ್ತಾಯಿದ್ವಿ. ಆದರೆ ಅದು ಯಾವ ಬ್ಯಾಂಕ್ ಅನ್ನೋ ಮಾಹಿತಿ ನಮಗೆ ಗೊತ್ತಾಗ್ತಾ ಇದ್ದಿಲ್ಲ, ಮೊದಲು ಕೊಡ್ತಾ ಇದ್ದಿಲ್ಲ, ಡಿಸ್ಪ್ಲೇ ಬರ್ತಾ ಇದ್ದಿಲ್ಲ. ಆಗಸ್ಟ್ 1ರಿಂದ ಏನಾಗ್ತಾ ಇದೆ ಅಂದರೆ, ಈಗ ಉದಾಹರಣೆಗೆ ಶರಣು ಹಂಪಿ, ನಿಮ್ಮದು ಯಾವ ಬ್ಯಾಂಕ್ ಅಂದರೆ ನೀವು ಯಾರಿಗೆ ಪಾವತಿ ಮಾಡಬೇಕಾಗಿರೋ, ಈಗ ನನಗೆ ಮಾಡಬೇಕು ಅಂತ ಅನ್ನೋದಾದರೆ ಒಂದು 500 ರೂಪಾಯಿ ನಾನು ದುಡ್ಡು ಹಾಕಬೇಕು ಅನ್ನೋದಾದರೆ ಶರಣು ಹಂಪಿ ಯಾವ ಬ್ಯಾಂಕ್ ಅನ್ನೋದನ್ನು ಕೂಡ ಅದರಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಸೊ ಎದುರಿಗಿನ ವ್ಯಕ್ತಿ ಅಂದರೆ ಈಗ ನೀವು ಮಾಡ್ತಾ ಇದ್ದೀರಿ ಅಂತ ಅನ್ನೋದಾದರೆ, ಶರಣು ನಿಮ್ಮದು ಯೂನಿಯನ್ ಬ್ಯಾಂಕಾ ಅಥವಾ ಆ್ಯಕ್ಸಿಸ್ ಬ್ಯಾಂಕಾ ಅಥವಾ ICICI ಬ್ಯಾಂಕಾ, ಅದನ್ನು ಕೂಡ ಕನ್ಫರ್ಮ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ದೊಡ್ಡ ದೊಡ್ಡ ಪೇಮೆಂಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೇವಲ ಹೆಸರು ಮಾತ್ರ ಅಲ್ಲ, ಯಾವ ಬ್ಯಾಂಕ್ ಅನ್ನೋದನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಈಗಾಗಲೇ ಅದು ಆಲ್ರೆಡಿ ಲಾಗು ಆಗಿದೆ, ನೀವು ಕ್ರಾಸ್ ಚೆಕ್ ಮಾಡ್ಬೋದು ಕೂಡ. ಸೊ ಇದು ನಮಗೆ ಅನುಕೂಲ ತರುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿ, ಇಷ್ಟೆಲ್ಲ ಯಾಕೆ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಯಾಕೆ ಅಂದರೆ ಕಳೆದ 4 ತಿಂಗಳಲ್ಲಿ ಎಸ್ಪೆಷಲಿ ಮೇ ಮತ್ತು ಏಪ್ರಿಲ್ ತಿಂಗಳು ಮತ್ತು ಮಾರ್ಚ್ ತಿಂಗಳಲ್ಲೂ ಕೂಡ ಸಾಕಷ್ಟು ತೊಂದರೆ ಆಯಿತು. ನಿಮಗೆ ಟೆಕ್ನಿಕಲ್ ಗ್ಲಿಚಸ್ ಅಂತಲೇ, ಅಂದರೆ ನಿಮಗೆ ಸರ್ವರ್ ಡೌನ್ ಆಗುವಂಥ ಕಾರ್ಯ ಆಯಿತು. ಸರ್ವರ್ ಆ್ಯಕ್ಟಿವ್ ಆಗಿ ನಿಮಗೆ ಟ್ರಾಫಿಕ್ ಅತಿ ಹೆಚ್ಚಾಗಿ ಆಗೋದ್ರಿಂದ, ಟ್ರಾಫಿಕ್ ಅಂದರೆ ಏನು ಅಂತಂದರೆ, ನಿಮಗೆ ಅಟ್ ಎ ಟೈಮ್ ಎಲ್ಲರೂ ಕೂಡ 1 ಕೋಟಿಗೂ ಹೆಚ್ಚು, ನಿಮಗೆ 1,600 ಕೋಟಿ ಬಳಕೆದಾರರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವರೆಲ್ಲರೂ ಕೂಡ ಅಟ್ ಎ ಟೈಮ್ ಏನಾದರೂ ಮಾಡಿಬಿಟ್ರೆ ಟ್ರಾನ್ಸಾಕ್ಷನ್, ಸೊ ಅದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಸರ್ವರ್ ಸಹಜವಾಗಿ ಬ್ಯುಸಿ ಆಗುತ್ತೆ, ಕ್ರಾಶ್ ಕೂಡ ಆಗೋವಂಥ ಚಾನ್ಸಸ್ ಇರುತ್ತೆ. ಈ ಹಿಂದೆ ಅದೇ ರೀತಿಯಾಗಿ ಒಂದು 2-3 ಸರಿನೂ ಕೂಡ ಕ್ರಾಶ್ ಆಗಿತ್ತು ಅಂಥೇಳಿ ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ವರ್ನ ಏನು ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ತುಂಬ ಯೂಸ್ಫುಲ್ ಇದ್ದಾವೆ. ಬಟ್ ಒಂದು ಮಾತ್ರ ಅನಾನುಕೂಲ ಯಾವುದು ಅಂತಂದರೆ, ಪೇಮೆಂಟ್ ಪೆಂಡಿಂಗ್ ಇರುತ್ತೆ ಅಥವಾ ಫೇಲ್ಡ್ ಆಗಿರುತ್ತೆ, ಆಗಿದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಮಗೆ 3 ಸರಿ ಮಾತ್ರ ಅವಕಾಶ ಕೊಟ್ಟಿರೋದು. ಅದು ಮಿಡ್ಲ್ 1.5 ನಿಮಿಷ ವೇಟ್ ಮಾಡಬೇಕು. ಅದು ದಿನಕ್ಕೆ 3 ಸರಿ ಮಾತ್ರ ಅನ್ನೋದಿದೆಯಲ್ಲ, ಇದು ಅನಾನುಕೂಲ. ಅದು ಹೊರತುಪಡಿಸಿದಂತೆ ಇನ್ನುಳಿದಂಥವು ಏನಂತ ದೊಡ್ಡ ಇಂಪ್ಯಾಕ್ಟ್ ಏನು ಆಗೋದಿಲ್ಲ. ನಾವು 50 ಸರಿ ಎಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತೀವಿ,
ಕೆಲವರು ಚೆಕ್ ಮಾಡ್ತಿರೋರಿದ್ದರೆ ಅವರಿಗಿದು ಅನನುಕೂಲ ಆಗುತ್ತೆ ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬಟ್ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ, ಇದಕ್ಕೂ ಕೂಡ ಲಿಮಿಟ್ ಮಾಡ್ತಾರಾ ಅಂತೇಳಿ. ಈ ಹಿಂದೆ ನಾವು ATM ಅಲ್ಲಿ ದುಡ್ಡು ಬಿಡಿಸ್ಕೊಳ್ಬೇಕಾದ್ರೆ ದಿನಕ್ಕೆ 5 ಸರಿ 3 ಸರಿ ಕೆಲವು ಬ್ಯಾಂಕ್ಗಳಲ್ಲೂ ಕೂಡ ಈ ರೀತಿಯಾದಂಥ ರೂಲ್ಸನ್ನು ಮಾಡಿದರು. ನಮ್ಮ ದುಡ್ಡನ್ನು ನಾವು ಬಿಡಿಸ್ಕೊಳ್ಳಿಕ್ಕೆ ಇವ್ರು ರೂಲ್ಸನ್ನು ಮಾಡಿದ್ರೆ ಹೇಗೆ ಅಂತಲೂ ಕೂಡ ನಾವು ಪ್ರಶ್ನೆನ ಸಹಜವಾಗೇ ಮಾಡಿದ್ವಿ. ಇಲ್ಲೂ ಕೂಡ ಆ ರೀತಿ ರೂಲ್ಸ್ ಏನಾದರೂ ಬರುತ್ತಾ, ಲಿಮಿಟ್ ಏನಾದರೂ ಮಾಡ್ತಾರಾ ಅಂಥೇಳಿ ಇಲ್ಲ. ನಿಮ್ಮ ಬ್ಯಾಂಕ್ ಒಂದು ದಿನದ ಟ್ರಾನ್ಸಾಕ್ಷನ್ ಮಿತಿ ಅಂತ ಏನು ಮಾಡಿರ್ತಾರಲ್ಲ ಅಷ್ಟು ನೀವು ಹಣವನ್ನು ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿದೆ. ಅದು ಹೊರತುಪಡಿಸಿದಂತೆ ಎಷ್ಟು ಸರಿ ಆದರೂ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿದೆ. ಅಂದರೆ ಈ ಉದಾಹರಣೆಗೆ ₹1 ಪೇ ಮಾಡ್ತೀರಿ, ಅದಾದಮೇಲೆ ₹2, ₹3, ₹10, ₹20, ₹30 ಈ ರೀತಿ ಒಂದು ದಿನಕ್ಕೆ ಲಿಮಿಟ್ ಏನಾದರೂ ಮಾಡಿದ್ದಾರೆ, 100 ಸರಿ ಮಾಡ್ಬೋದು ಅಂತೇಳಿ ಏನಾದರೂ ಲಿಮಿಟ್ ಮಾಡಿದ್ದಾರೆ ಅಂದರೆ ಇಲ್ಲ. ಸದ್ಯಕ್ಕೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಲಿಮಿಟನ್ನು NPCI ಮಾಡಿಲ್ಲ UPI ಮೇಲೆ ಅನ್ನೋದು ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, News 18.